ಸರ್ ಸಿನಿಮಾ ಸಂದರ್ಭದಲ್ಲಿ ಏನಾದ್ರು ಮಾತಾಡ್ತೀನಿ ಅಂದರೆ ದಮಯಂತಿ ಸಂದರ್ಭದಲ್ಲಿ ಅವರಿಗೆ ಬಂದು ಟ್ರೈಲರ್ ಲಾಂಚ್ ಮಾಡಿದರು. ಸೊ ಆ ಥರದ್ದೊಂದು ಸಿನಿಮಾ ನಂಟು ಮಾತುಕತೆ ಅಂದರೆ ಆ ಟೈಮಲ್ಲಿ ನಾವು ನಮ್ಮ ದಮಯಂತಿ ನಿರ್ದೇಶಕರು ನವರಸನ್ ಅವರು ನಾವು ಪ್ಲ್ಯಾನ್ ಮಾಡಿದ್ವಿ. ಅವ್ರು ಬಂದರೆ ನಮ್ಮ ಸಿನಿಮಾ ಪ್ರಮೋಷನ್ಗೆ ಚೆನ್ನಾಗಿರುತ್ತೆ. ಇವಾಗ ನಿಮ್ಗೆ ಗೊತ್ತಲ್ಲ, ಒಬ್ಬರು ನಟ ನಟಿಯರು ಯಾರಿದ್ರೂ ಇನ್ನೊಬ್ಬರು ಆ್ಯಡ್ ಆದಾಗ ನಮಗೆ ಅದು ಇನ್ನೂ ಜಾಸ್ತಿ ಡಬಲ್ ಪಬ್ಲಿಸಿಟಿಗೆ ಹೆಲ್ಪ್ ಆಗುತ್ತೆ. ಸೊ ಯೋಚನೆ ಮಾಡಿದಾಗ ನಾವು ಕೇಳ್ಕೊಂಡುವಾಗ ಪಾಪ ಸರಿ ನಿಮ್ಮ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ನಾನು ಬರ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಇವಾಗ ಅವರು ಇವತ್ತು ಹೊರಗಡೆ ಇಲ್ಲ ಅಂದ್ಬಿಟ್ಟು ನಾವು ಅವ್ರ ಬಗ್ಗೆ ತಪ್ಪು ಮಾತಾಡೋಕ್ಕಾಗಲ್ಲ. ನಮಗೆ ಆ ಟೈಮಲ್ಲಿ ನಮಗೆ ಹೆಲ್ಪ್ ಮಾಡಿದ್ದಾರೆ, ಆ ಒಂದು ಒಳ್ಳೆತನ ನಮ್ಮಲ್ಲಿ ಇರಬೇಕಲ್ವ. ಸೊ ಆ ಥರ ಕೆಲವು ತುಂಬ ಸಹಾಯಗಳು ಅವ್ರು ಮಾಡಿದ್ದಾರೆ. ಮತ್ತು ಇನ್ನೊಂದು ಚಿಕ್ಕ ಮಗು ಒಂದು ಹುಷಾರಿರಲಿಲ್ಲ, ಆ ಮಗುಗೆ ದರ್ಶನ್ ಅವರು ಅಂದರೆ ಸಖತ್ ಪ್ರಾಣ. ಅದು ನಮ್ಮ ಅಣ್ಣ ಹೇಳ್ತಿದ್ದ ಆ ಮಗು ಜಾಸ್ತಿ ದಿನ ಬದುಕಲ್ವ, ಏನೋ ಅದಕ್ಕೇನೋ ಪ್ರಾಬ್ಲಮ್ ಆಗಿತ್ತು ಆ ಮಗುಗೆ, ನನಗೆ ಈಗಷ್ಟು ಸರಿಯಾಗಿ ನೆನಪಿಲ್ಲ. ನಾನು ಹೇಳಿದೆ ಕೇಳಿ ನೋಡು, 100% ಅವರು ಆ ಮಗುನ ನೋಡ್ತಾರೆ, ಯಾಕಂದರೆ ಅವ್ರಿಗೆ ಆ ಒಳ್ಳೆತನ ಇದೆ ಅಂತ ಹೇಳಿದೆ. ಹೇಳಿದ ತಕ್ಷಣ ನೆಕ್ಸ್ಟ್ ಡೇನೇ ಆ ಮಗುನ ಕರ್ಕೊಂಡು ಆ ಮಗು ಜೊತೆ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಅದಕ್ಕೆ ಫೋಟೋ ಕೊಟ್ಟು ಅದನ್ನು ಹಗ್ ಮಾಡಿ ಎಲ್ಲ ಕಳಿಸಿದ್ದಾರೆ. ಸೊ ಅವರಲ್ಲಿ ತುಂಬ ಒಳ್ಳೆ ಗುಣಗಳು ಇತ್ತು. ಬಟ್ ಇವಾಗ ಈ ಥರ ಎಲ್ಲ ನೋಡೋಕೆ ಸ್ವಲ್ಪ ಬೇಸರ ಆಗುತ್ತೆ ಮನಸ್ಸಿಗೆ. ಸೊ ಮೊನ್ನೆ ಅಷ್ಟೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಸೊ ನಂಬಿಕೆ ಇದೆ ಮೇಡಮ್ ವಾಪಸ್ ನಿರಪರಾಧಿಯಾಗಿ ಬರ್ತಾರೆ ಹೊರಗಡೆ ಅಂತ? ನಮಗೆ ನಂಬಿಕೆ ಇದೆ. ನಿಜ ಹೇಳಬೇಕಂದ್ರೆ ಅವರು ಬರಲಿ ನಮ್ಮ ಚಿತ್ರರಂಗಕ್ಕೆ, ನಮ್ಮ ಕುಟುಂಬದಲ್ಲಿ ಮತ್ತೆ ಅವರು ಸೇರಿಕೊಳ್ಳಿ ಅನ್ನೋ ಒಂದು ಆಸೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.